ಎಲ್ರಿಗೂ ನಮಸ್ಕಾರ. ಈ ಒಂದು ವಿಡಿಯೋದಲ್ಲಿ ಮನೆಪಟ್ಟಿ ಬ್ಲಾಕ್ HLB ಲೇಔಟ್ ಮ್ಯಾಪನ್ನು ಹೇಗೆ ಸಿದ್ಧಪಡಿಸಬೇಕೆಂಬುದನ್ನು ವಿವರವಾಗಿ ತಿಳಿಯೋಣ. ಸೊ ಈ ಒಂದು ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ. ಹಾಗೆ ಇದುವರೆಗೂ ನಮ್ಮ ಶ್ರೀರವಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಎಂದು ವಿನಂತಿ ಮಾಡ್ತಾ ಬನ್ನಿ ಲೇಔಟ್ ಮ್ಯಾಪನ್ನು ತಯಾರು ಮಾಡುವಂತಹ ಪೂರ್ವ ಸಿದ್ಧತೆ ಹೇಗಿರಬೇಕೆಂಬುದನ್ನು ಈಗ ತಿಳಿಯೋಣ. ಸುವರ್ಣ ನಿಯಮಗಳು. ಯಾರು ಈ 10 ನಿಯಮಗಳನ್ನು ಸರಿಯಾಗಿ ನಾವು ತಿಳ್ಕೊಂಡು ಈ ನಿಯಮಗಳಂತೆ ನಾವು ಕೆಲಸ ಮಾಡಿಬಿಟ್ರೆ ನಾವು ಯಾರಿಗೂ ಪ್ರಶ್ನೆ ಮಾಡುವಂತಿಲ್ಲ. ನೋಡ್ಬೋದು, ಮೊದಲನೇ ನಿಯಮ, ನಿಮಗೆ ನಿಯೋಜಿಸಲಾದ ಮನೆಪಟ್ಟಿ ಬ್ಲಾಕ್ಗಳೊಳಗೆ ಪ್ರದೇಶಗಳ ಸಂಪೂರ್ಣ ವ್ಯಾಪ್ತಿಯನ್ನು ಖಚಿತಪಡಿಸಿಕೊಳ್ಳುವುದು ಲೇಔಟ್ ಮ್ಯಾಪ್ ಸಿದ್ಧಪಡಿಸುವ ಉದ್ದೇಶ ಆಗಿದೆ. ಎರಡನೇದು, ಲೇಔಟ್ ಮ್ಯಾಪ್ ವಸತಿಯೇತರ, ಮಿಶ್ರ ಬಳಕೆ, ಖಾಲಿ ಮನೆಗಳು ಇತ್ಯಾದಿಗಳಂತಹ ವಿವಿಧ ಉದ್ದೇಶಗಳಿಗಾಗಿ ಬಳಸಲಾಗುವ ಎಲ್ಲ ಕಟ್ಟಡಗಳು ಅಥವಾ ರಚನೆಗಳನ್ನು ಚಿತ್ರಿಸಬೇಕು. ಇದರಲ್ಲಿ ಜಾಗ, ಖಾಲಿ ಜಾಗ ಇತ್ಯಾದಿ ಕೂಡ ಸೇರಿರ್ತವೆ. ನೆಕ್ಸ್ಟು ಮೂರನೇ ಸುವರ್ಣ ನಿಯಮ ಏನನ್ನು ಅಂದರೆ, ವ್ಯವಸ್ಥಿತ ಮನೆ ಸಂಖ್ಯೆ ಲಭ್ಯವಿದ್ದರೆ ಮ್ಯಾಪ್ನಲ್ಲಿ ಅದನ್ನು ಸೂಚಿಸಿ. ಈ ಪದ ತೆಗೆದ ಬಿಡ್ರಿ. ವ್ಯವಸ್ಥಿತ ಮನೆ ಸಂಖ್ಯೆ ಲಭ್ಯವಿದ್ದರೆ ಏನು, ಅಲ್ಲಿ ಲಭ್ಯವಿದ್ದರೂ ಈ ಚಿಂತಿಲ್ಲ, ನಾವೇ ಹೊಸದಾಗಿ ಕೊಡ್ತಾ ಇದ್ದೀವಿ. ಕ್ಲಿಯರೇ? ಅಲ್ಲಿ ಯಾವ ನೋಡೋದಿಲ್ಲ, ನಮ್ಮದೇ ಫೈನಲ್. ನಾವೇನು ನಂಬರ್ ಕೊಡ್ತೀವಿ ಅದೇ ಫೈನಲ್. ಆಗಲೇ ಸುವರ್ಣ ನಿಯಮ 4, ಸರಿಯಾದ ಮನೆ ಸಂಖ್ಯೆ ವ್ಯವಸ್ಥಿತ ಅಸ್ತಿತ್ವದಲ್ಲಿಲ್ಲದಿದ್ದರೆ ಕಟ್ಟಡಗಳಿಗೆ ನಿರಂತರ ಸಂಖ್ಯೆಗಳನ್ನು ನಿಗದಿಪಡಿಸಿ ಮತ್ತು ಲೇಔಟ್ ಮ್ಯಾಪ್ನಲ್ಲಿ ಅದನ್ನು ಬರೆಯಿರಿ. ಮನೆಪಟ್ಟಿ ಕಾರ್ಯಾಚರಣೆ ಕೈಪಿಡಿಯಲ್ಲಿ ಇದರ ಬಗ್ಗೆ ಸೂಚನೆಗಳು, ನಿಮಗೊಂದು ಕೈಪಿಡಿ ಕೊಡ್ತೀವಿ, ಅದರಲ್ಲಿ ಸೂಚನೆಗಳದಾವು, ಇಲ್ಲಿಯೂ ಕೂಡ ಹೇಳ್ತೀವಿ. ಸೊ ಹಾಗಾಗಿ ಸರಿಯಾದ ರೀತಿಯಲ್ಲಿ ವ್ಯವಸ್ಥಿತ ರೀತಿಯಲ್ಲಿ ನಾವು ಮನೆ ಸಂಖ್ಯೆಯನ್ನು ಕೊಡಬೇಕು. ಸೊ ಪ್ರತಿಯೊಂದು ಮನೆಪಟ್ಟಿ ಬ್ಲಾಕ್ಗೆ ಪ್ರತ್ಯೇಕವಾಗಿ ಲೇಔಟ್ ಮ್ಯಾಪ್ನಲ್ಲಿ ನಕಲಿನಲ್ಲಿ ಸಿದ್ಧಪಡಿಸಬೇಕಾಗುತ್ತದೆ. ಅಂದರೆ ಪ್ರತಿಯೊಂದು ಬ್ಲಾಕ್, ನನ್ನ ಬ್ಲಾಕಿಗೆ ನಾನು ಮಾಡ್ತೀನಿ, ಮತ್ತೊಬ್ಬರು ಬ್ಲಾಕಿಗೆ ಅವ್ರು ಮಾಡ್ತಾರೆ. ಮೇಲ್ವಿಚಾರಕರು ಗಮನಿಸಬೇಕು, ನಿಮ್ಮ ಕೆಳಗಿರುವಂಥ 6 ಜನ ಗಣತಿದಾರರು ಪ್ರತ್ಯೇಕವಾಗಿ ಅವರವರ ಬ್ಲಾಕಿನಿಂದ ಲೇಔಟ್ ಮ್ಯಾಪನ್ನು ರೆಡಿ ಮಾಡಬೇಕು. ಸೊ ನಿಯಮ 6, ವಿವಿಧ ಮನೆಪಟ್ಟಿ ಬ್ಲಾಕ್ಗಳನ್ನು ವಿಭಜಿಸುವ ಗಡಿಯನ್ನು ಸ್ಪಷ್ಟವಾಗಿ ಗುರುತಿಸಬೇಕು. ಮೊದಲೇದಾಗಿ ಈ ಬ್ಲಾಕ್ ಐತಂದಾಗ ಈ ಬ್ಲಾಕಿನ ಉತ್ತರಕ್ಕೆ ಯಾವ ಬ್ಲಾಕ್ ಐತಿ, ಪಶ್ಚಿಮಕ್ಕೆ ಯಾವುದೈತಿ, ಪೂರ್ವಕ್ಕೆ ಯಾವುದೈತಿ, ದಕ್ಷಿಣಕ್ಕೆ ಯಾವುದೈತಿ, ಅದೂ ಕೂಡ ನಮ್ಮ ಗಣತಿಯಲ್ಲಿ ವಿವರವಾಗಿ ಇರಬೇಕಾಗತ್ತೆ. ಸೊ 7, ಗ್ರಾಮ ಅಥವಾ ವಾರ್ಡ್ನೊಳಗಿನ ಮನೆಪಟ್ಟಿಯಿಂದ ಯಾವುದೇ ಭಾಗ ಅಥವಾ ಮನೆಯನ್ನು ಬಿಡದಂತೆ ನೋಡಿಕೊಳ್ಳುವುದು. ಬಹುಶಃ ಈಗ ನನಗೆ ಒಂದು ಊರು ಕೊಟ್ಟಾರ, ಯರಗೊಪ್ಪ ಅಂತ ಊರು ಕೊಟ್ಟಾರ. ಆ ಯರಗೊಪ್ಪದ ಊರು ಹೆಂಗೈತಪ್ಪ ಅಂತಂದ್ರೆ, ಊರು ದಾಟಿ ಆಚೆಗಡೆ ಶಿವಪುರ ಕಡೆ ಒಂದು ಮನೆ ಐತಿ. ಆ ಮನೆ ಅಂದ್ರೆ ಮನೆ ಇರಲಿ, ಒಂದು ಪಂಪ್ ಹೌಸ್ ಇರಲಿ, ಒಂದು ಕಟ್ಟಡ ಇರಲಿ, ಒಂದು ಸಣ್ಣ ದೇವಸ್ಥಾನ ಇರಲಿ, ನಿಮಗೆಲ್ಲ ಗೊತ್ತೈತಿ. ಒಬ್ಬ ವ್ಯಕ್ತಿ ಸರಳವಾಗಿ, ನನ್ನಂಥ ಸಾಮಾನ್ಯ ವ್ಯಕ್ತಿ ಆ ಕಟ್ಟಡದ ಒಳಗಡೆ ಹೋಗಿ ಅಲ್ಲಿ ವಿರಮಿಸಲಿಕ್ಕೆ ಸ್ವಲ್ಪ ಕೈ ಚಾಚಿ ಕಾಲು ಚಾಚಕ್ಕೆ ಅವಕಾಶ ಇತ್ತಪ್ಪ ಅಂದ್ರೆ ಅದೊಂದು ಕಟ್ಟಡನೇ ಅಂತ ನೀನು ಹೇಳಿದ್ದೀವಿ. ಸೊ ಆ ರೀತಿಯಲ್ಲಿ ಯಾವುದೇ ಕಟ್ಟಡ ಇರಲಿ, ನಿಮ್ಮ ಪ್ರದೇಶ ಏನೈತಲ್ಲ ಒಂದು ಕಟ್ಟಡ ಬಿಡದಂತೆ ನಾವು ಮಾಡಬೇಕಾಗಿದೆ. ಸೊ ಅದೇ ರೀತಿ ಒಂದಕ್ಕಿಂತ ಹೆಚ್ಚು ಮನೆಪಟ್ಟಿ ಬ್ಲಾಕ್ಗಳಲ್ಲಿ ಯಾವುದೇ ಭಾಗ ಅಥವಾ ಮನೆಗಳನ್ನು ಏಕಕಾಲದಲ್ಲಿ ಲೆಕ್ಕ ಹಾಕ್ಬೋದು. ನೋಡಿರಿ, ಈಗ ನಾನು ನನ್ನ ಬ್ಲಾಕಿನಾಗ ಒಂದಿಷ್ಟು ಮನೆ ತೊಗೊಂಡೇನಿ, ತುದಿಗೆ ಅದು ಗೊತ್ತಾಗಿಲ್ಲ, ಇನ್ನೊಂದು ಬ್ಲಾಕಿಗೂ ಆ ಮನೆಗಳು ಬಂದುಬಿಟ್ಟಾವು. ಹಂಗಾತಂದ್ರೆ ಏನಾಗತ್ತೆ ರೀ, ನಾನೂ ಕೊಡ್ತೀನಿ, ಅವರು ಕೊಡ್ತಾರೆ, ಅವಾಗ ಏನಾಗುತ್ತೆ, ಡಬಲ್ ಆಗುತ್ತೆ. ಸೊ ಇದಕ್ಕೆ ಅವಕಾಶ ಇಲ್ಲ. ಅದಕ್ಕೆ ಮೇಲ್ವಿಚಾರಕರು ನೀವು ಎಚ್ಚರಿಕೆಯಿಂದ ನಿಮ್ಮ ಏನು ಸರ್ಕಲ್, ನಿಮ್ಮ 6 ಗಣತಿದಾರಿಗೆ ಅವರಿಗೆ ನಿಗದಿಪಡಿಸಿದಂಥ ಬ್ಲಾಕಿನಂತೆ ನೀವು ಅಲ್ಲಿ ಒಡೆದು ಕೊಡಬೇಕಾಗತ್ತೆ ಆ ಏರಿಯಾವನ್ನು. ಕ್ಲಿಯರೇ? ಸೊ ನೆಕ್ಸ್ಟು 9, ನಿಯೋಜಿಸಲಾದ ಮನೆಪಟ್ಟಿ ಬ್ಲಾಕ್ ಪ್ರದೇಶಗಳಲ್ಲಿನ ಯಾವುದೇ ವ್ಯತ್ಯಾಸಗಳನ್ನು ಮೇಲ್ವಿಚಾರಕರ ಮೂಲಕ ನಿಮ್ಮ ಚಾರ್ಜ್ ಅಧಿಕಾರಿಗೆ ತಿಳಿಸಿ. ಅಲ್ಲಿ ಏನಾದರೂ ವ್ಯತ್ಯಾಸ ಆಗಿತ್ತಂದ್ರೆ ಇಮಿಡಿಯೇಟಾಗಿ ನಿಮ್ಮ ಮೇಲ್ವಿಚಾರಕರಿಗೆ ನೀವು ಗಮನಿಸ ತರಬೇಕು. ಮೇಲ್ವಿಚಾರಕರು ಚಾರ್ಜ್ ಆಫೀಸರ್ಗೆ ಗಮನಕ್ಕೆ ತಂದು ಅದನ್ನು ವ್ಯವಸ್ಥಿತವಾಗಿ ಆ ಒಂದು ಲೇಔಟ್ ಮ್ಯಾಪ್ನಲ್ಲಿ ಯಾವುದೂ ಒಂದು ಮನೆ ಬಿಟ್ಟು ಹೋಗದಂತೆ ನಾವು ಮುನ್ನೆಚ್ಚರಿಕೆ ಕ್ರಮವನ್ನು ಕೈಗೊಳ್ಳಬೇಕಾಗತ್ತೆ. ಸೊ ಇದು ಪ್ರಾರಂಭದ ದಿನ 16ನೇ ತಾರೀಕು. ಇದು ಎಷ್ಟು ಎಲ್ಲ ಮೊದಲು ನಮ್ಮದು ಪ್ರಕ್ರಿಯೆ ಚಲೋ ಆಗೋದೇ ನಮ್ಮ ಒಂದು HLBಯನ್ನು ಗುರುತಿಸ್ಕೊಳ್ಳುವಂಥದ್ದು. ಸೊ ನೆಕ್ಸ್ಟು, ಪರಿಶೀಲನೆ ಮತ್ತು ಚಾರ್ಜ್ ಅಧಿಕಾರಿಗೆ ಸಲ್ಲಿಸಲು ಅಂತಿಮ ಮನೆಪಟ್ಟಿ ಬ್ಲಾಕ್ ವಿನ್ಯಾಸವನ್ನು ನಕ್ಷೆಗಳನ್ನು ನಕಲಿನಲ್ಲಿ ನಿಮ್ಮ ಮೇಲ್ವಿಚಾರಕರಿಗೆ ಸಲ್ಲಿಸಿ. ನಾವು ಇಡೀ ನಮ್ಮದು 3 ದಿನ ಎಲ್ಲ ಮನೆಪಟ್ಟಿ ಅಂದರೆ ಕಟ್ಟಡ ಸಂಖ್ಯೆ, ಜನಗಣತಿ ಮನೆ ಸಂಖ್ಯೆ ಕೊಟ್ಟಾದ ಮೇಲೆ ಅದನ್ನೆಲ್ಲವನ್ನು ಕ್ಲಿಯರಾಗಿ ಮ್ಯಾಪಲ್ಲಿ ಸಿದ್ಧಪಡಿಸಿದ ಮೇಲೆ ನಾವು ಅಂತಿಮವಾಗಿ ಮೇಲ್ವಿಚಾರಕರಿಗೆ ಫೈನಲ್ ಆಗಿ, ಸರ್ ನಂದು ರೆಡಿ ಆಗೈತೆ, ನಾನು ಗಣತಿ ಕಾರ್ಯ ಪ್ರಾರಂಭ ಮಾಡ್ತೀನಿ, ಅಥವಾ ಯಾವಾಗಲೇ ಹೇಳ್ತೀನಿ ನಾನು 3 ದಿನ, ಕನಿಷ್ಠ 3 ದಿನ ಈ ಕೆಲಸ ಮಾಡಬೇಕು.
ಇಲ್ಲ ಸರ್ ನನಗಿನ್ನೂ ಆಗಿಲ್ಲ ಅಂದ್ರೆ ಮತ್ತೊಂದು ದಿನ ಹೆಚ್ಚುವರಿ ತೊಗೋಬೋದು, ಅದಕ್ಕೆ ನಿರ್ಬಂಧ ಇಲ್ಲ. ಕ್ಲಿಯರೇ? ಆದರೆ ಮೊದಲ 3 ರಿಂದ 4 ದಿನ ಮಾತ್ರ ಈ ಕೆಲಸವನ್ನು ಪರ್ಫೆಕ್ಟಾಗಿ ಮಾಡಬೇಕಾಗತ್ತೆ. ಯಾವಾಗ ಈ ಕೆಲಸ ಪರ್ಫೆಕ್ಟ್ ಆಗುತ್ತೆ ನಮ್ಮದು HLO ಹೌಸ್ ಲಿಸ್ಟಿಂಗ್ ಆಪ್ರೇಷನ್ ವೆರಿ ಈಸಿ. ಸೊ ನೆಕ್ಸ್ಟ್ ನೋಡೋಣ, 10 ಸುವರ್ಣ ನಿಯಮಗಳನ್ನು ತಿಳ್ಕೊಂಡಾದಮೇಲೆ ಈಗ ಏನು ಮಾಡಬೇಕು? ಇಲ್ಲಿ ಸಂಖ್ಯೆಗಳನ್ನು ಹೊಂದಿರುವಂಥ ಕಟ್ಟಡಗಳನ್ನು ನಾವು ಗುರುತಿಸ್ತಾ ಹೋಗ್ತೀವಿ. ಈಗ 1ನೇ ದಿನ ನನಗೇನು ಮಾಡಿದ್ರು ನಮ್ಮ ಮೇಲ್ವಿಚಾರಕರು, ಸರಿ ಇಲ್ಲಿಂದ ನಿಮ್ಮದು ಸ್ಟಾರ್ಟ್ ಆಗತ್ತೆ ನೋಡಿರಿ, ವಾಯವ್ಯ ಇಲ್ಲೈತಿ, ಇಲ್ಲಿಂದ ಪ್ರಾರಂಭ ಮಾಡಿರಿ, ಆಗ್ನೇಯ ಇಲ್ಲಿಗೆ ಎಂಡ್ ಮಾಡಿರಿ ಅಂತ ಹೇಳ್ತಾರೆ. ಸೊ ನಾನೇನು ಮಾಡ್ತೀನಿ, ಪ್ರಾರಂಭದಲ್ಲಿ ಒಂದು ಕಚ್ಚಾ ಹಾಳಿ ತೊಗೋತೀನಿ, ಒಂದು ಪೇಪರ್ ತೊಗೊಂಡು ಮೊದಲನೇ ಕಟ್ಟಡಕ್ಕೆ ಹೋಗ್ತೀನಿ. ಮೊದಲನೇ ಕಟ್ಟಡಕ್ಕೆ ಹೋದಾಗ ನಾನು ಏನು ಮೊದಲನೇದು ನಿರ್ಧಾರ ಮಾಡ್ಕೋಬೇಕಂದ್ರೆ ಈ ಕಟ್ಟಡ ಪಕ್ಕಾ ಕಟ್ಟಡೋ ಕಚ್ಚಾ ಕಟ್ಟಡೋ. ಒಂದನೇ ಪ್ರಶ್ನೆ ಏನು ಮಾಡ್ಕೋಬೇಕ್ರಿ, ಈ ಕಟ್ಟಡ ಪಕ್ಕಾ ಕಟ್ಟಡೋ ಕಚ್ಚಾ ಕಟ್ಟಡ. ಯಾಕಂದರೆ ನಮ್ಮ ಲೇಔಟ್ ಮ್ಯಾಪ್ನಲ್ಲಿ ಪಕ್ಕಾ ಕಟ್ಟಡ ಇದ್ದರೆ ಹಿಂಗೆ ಸ್ಕ್ವೇರ್ ಹಾಕ್ತೀವಿ, ಅದು ಕಚ್ಚಾ ಕಟ್ಟಡ ಇದ್ದರೆ ಟ್ರಯಾಂಗಲ್ ಹಾಕ್ತೀವಿ. ಹಾಗಾಗಿ ಇಲ್ಲಿ ನಾವು ಪಕ್ಕಾ ಕಟ್ಟಡ ಎಂದು ಗುರುತಿಸಬೇಕಾದರೆ ಆ ಗೋಡೆಗೆ ಬಳಸಿರುವಂಥ ಸಾಮಗ್ರಿ ಮತ್ತು ಮೇಲ್ಛಾವಣಿಯ ಸಾಮಗ್ರಿಯನ್ನು ಆಧಾರವಾಗಿಟ್ಟುಕೊಂಡು ಪಕ್ಕಾ ಕಟ್ಟಡ ಅಥವಾ ಕಚ್ಚಾ ಕಟ್ಟಡ ಎಂದು ಗುರುತಿಸುತ್ತೇವೆ. ಹಾಗಾದರೆ ಪಕ್ಕಾ ಕಟ್ಟಡ ಎಂದರೆ ಸುಟ್ಟ ಇಟ್ಟಿಗೆಗಳು, ಕಲ್ಲು, ಗಾರೆ ಅಥವಾ ಸಿಮೆಂಟಿನಿಂದ ಭದ್ರಗೊಳಿಸಲ್ಪಟ್ಟಿರುವುದು. ಸಿಮೆಂಟು, ಕಾಂಕ್ರೀಟು ಅಥವಾ ಮರಮುಟ್ಟುಗಳು ಇತ್ಯಾದಿ ಗೋಡೆಯ ಸಾಮಗ್ರಿ ಬಳಸಿದ್ದರೆ, ಹಾಗೆ ಮೇಲ್ಛಾವಣಿಯ ಸಾಮಗ್ರಿಯಾಗಿ ಹೆಂಚುಗಳು, GI, ಲೋಹ, ಆಸ್ಬೆಸ್ಟೋಸ್ ಸೀಟುಗಳು, ಕಾಂಕ್ರೀಟ್, ಇಟ್ಟಿಗೆ, ಕಲ್ಲು ಮತ್ತು ಮರಮಟ್ಟು ಇತ್ಯಾದಿಗಳು ಮೇಲ್ಛಾವಣಿಗಾಗಿ ಬಳಸಿದರೆ ಇವನ್ನ ಪಕ್ಕಾ ಕಟ್ಟಡ ಅಂತ ಹೇಳ್ತೀವಿ. ಸೊ ಇವುಗಳನ್ನು ಹೊರತುಪಡಿಸಿ ಇತರೆ ಸಾಮಗ್ರಿಗಳಿಂದ ಅಂದರೆ ಹಸಿ ಇಟ್ಟಿಗೆ, ಬೊಂಬು, ಮಣ್ಣು, ಹುಲ್ಲು, ಜೊಂಡಿನ ಕಡ್ಡಿ, ತಡಿಕೆ, ಪ್ಲಾಸ್ಟಿಕ್ ಅಥವಾ ಪಾಲಿಥಿನ್, ಸಡಿಲವಾಗಿ ಜೋಡಿಸಲ್ಪಟ್ಟಿರುವ ಕಲ್ಲು ಇತ್ಯಾದಿ ಸಾಮಗ್ರಿಗಳಿಂದ ನಿರ್ಮಿಸಲ್ಪಟ್ಟಿರುವ ಗೋಡೆಗಳು ಅಥವಾ ಮೇಲ್ಛಾವಣಿ ಹೊಂದಿರುವ ಕಟ್ಟಡಗಳನ್ನು ಕಚ್ಚಾ ಕಟ್ಟಡಗಳು ಅಂತ ಪರಿಗಣಿಸಬೇಕಾಗತ್ತೆ. ಕಟ್ಟಡಕ್ಕೆ ಹೋಗ್ತೀನಿ, ಆ ಕಟ್ಟಡ ಪಕ್ಕಾ ಆಯಿತೋ ಕಚ್ಚಾ ಆಯಿತೋ. ಈಗ ಉದಾಹರಣೆಗೆ ನಾನು ಇದು 1ನೇದಕ್ಕೆ ಬಂದೀನಿ, CN1 ಅಂತ ಕೊಟ್ಟೆ, ಅಲ್ಲಿ ಬರೀತೀನಿ ನಾನು CN1. ಕ್ಲಿಯರೇ ಸರ್? CN1 ಅಂತ ಬರ್ಕೋತೀನಿ. ಬರ್ಕೊಂಡು ನನ್ನ ಮ್ಯಾಪ್ನಾಗ ಅದು ಪಕ್ಕಾ ಆಗಿತ್ತಂದ್ರೆ ಏನು ಬರಿತೀನಿ ಸರ್, ಅದಕ್ಕೆ ಸ್ಕ್ವೇರ್ ಹಾಕ್ತೀನಿ, ಹೌದ್ರಿ? ಕಚ್ಚಾ ಇತ್ರ ಟ್ರಯಾಂಗಲ್ ಹಾಕ್ತೀನಿ. ಅದ್ರ ಒಳಗಡೆ ಬರ್ತೀನಲ್ಲ ರೀ, ಇದು 10 ಅಂದ್ರೆ ಏನಿದು ಕಟ್ಟಡ ಸಂಖ್ಯೆ. ಇಲ್ಲಿ ಕೆಳಗಡೆ ಬ್ರ್ಯಾಕೆಟ್ನೇ ಬರ್ದಲ್ಲಿ ಇದೇನು ಜನಗಣತಿ ಮನೆ ಸಂಖ್ಯೆ. ಈಗ ಉದಾಹರಣೆಗೆ ಇಲ್ಲಿ CN34 ಐತಲ್ಲ, ಈ 3 ಅನ್ನೋದು ಪಕ್ಕಾ ಮನೆ ಇದ್ರ ಒಳಗೆ ಬರೀತೀರಿ, ಕೆಳಗಡೆ 3 ಬರೀತೀರಿ. ಇದು ನಮ್ಮ ಮ್ಯಾಪ್ನಲ್ಲಿ ಸರ ನೋಡ್ರಿ, ಇನ್ನೊಮ್ಮೆ ಹೇಳ್ತಾ ಹೋಗ್ತೀನಿ, ಕಟ್ಟಡ ನೋಡಿದ ತಕ್ಷಣ ಪಕ್ಕಾ ಆಯಿತೋ ಕಚ್ಚಾ ಆಯಿತೋ, ಇದು ಒಂದು ಪ್ರಶ್ನೆ ನಮ್ಮ ತಲೆಯಲ್ಲಿ ಬರಬೇಕು. 2ನೇ ಪ್ರಶ್ನೆ ನೋಡ್ರಿ, ವಾಸ ಆಯಿತೋ ವಾಸೇತರ ಆಯಿತೋ. ನೋಡ್ರಿ ಮತ್ತೆ ಹೆಂಗೆ ಬಂತಲ್ಲಿ, ವಾಸ ಆಯಿತೋ ವಾಸೇತರ ಆಯಿತೋ. ಇಲ್ಲಿ ನಾವು ಒಟ್ಟು 3 ರೀತಿಯಾದಂಥ ಒಂದು ಕಟ್ಟಡದ ಬಳಕೆಯನ್ನು 3 ರೀತಿಯಲ್ಲಿ ನೋಡ್ತೀವಿ. ಒಂದು ವಾಸ, 2ನೇದು ವಾಸ ಮತ್ತು ಇತರೆ. ವಾಸ ಮತ್ತು ಇತರೆ ಅಂದ್ರೆ ಅಲ್ಲಿ ವಾಸನೂ ಮಾಡ್ತಾರೆ, ಅಲ್ಲಿ ಒಂದು ಅಂಗಡಿ ಹಾಕ್ಕೊಂಡಾರ, ಅಥವಾ ಅಲ್ಲೊಂದು ಏನೋ ಅವರು ವರ್ಕ್ಶಾಪ್ ಐತಿ, ಅದೇ ಕಟ್ಟಡದಾಗ ವಾಸನೂ ಅದಾರ, ಇನ್ನೊಂದು ಬಿಸ್ನೆಸ್ ಉದ್ಯೋಗಕ್ಕಾಗಿ ಬಳಸ್ತಾ ಇದ್ರೆ ವಾಸ ಮತ್ತು ವಾಸೇತರ ಅದ. ಅವು ಎರಡೂ ಹೊರತುಪಡಿಸಿ ವಾಸೇತರವಾಗಿ ಈಗ ದನದ ಕೊಟ್ಟಿಗೆ ಇರ್ಬೋದು, ಒಂದು ಜೆರಾಕ್ಸ್ ಅಂಗಡಿ ಇರ್ಬೋದು, ಒಂದು ಬ್ಯಾಂಕ್ ಇರ್ಬೋದು, ಒಂದು ಶಾಲೆ ಇರ್ಬೋದು, ಒಂದು ದೇವಸ್ಥಾನ ಇರ್ಬೋದು, ಮಠ ಇರ್ಬೋದು, ಇವೆಲ್ಲ ಎಲ್ಲಿ ಬರ್ತಾವೆ ಸರ? ವಾಸೇತರ. ಒಂದು ಕಾರ್ ಶೆಡ್ ಇರ್ಬೋದು, ಇವೆಲ್ಲ ಎಲ್ಲಿ ಬರ್ತಾವೆ ಸರ? ವಾಸೇತರ. ಹಾಗಾಗಿ 2ನೇ ಪ್ರಶ್ನೆ ನಮ್ಮ ಮನಸ್ಸಿನಾಗ ಬರಬೇಕು, ಇದು ಕಟ್ಟಡ ಪಕ್ಕಾ, ಓಕೆ ಕ್ಲಿಯರ್. ಈ ಕಟ್ಟಡ ಕಚ್ಚಾ, ಓಕೆ ಕ್ಲಿಯರ್. 2ನೇದು ಮಾಡಬೇಕು, ಹಾಗಾದ್ರೆ ವಾಸ ಅದಾರೋ ವಾಸೇತರ ಅದಾರೋ. ಹಾಗಾದ್ರೆ ವಾಸ ಇದ್ರೆ ಇಷ್ಟೇ ಬಿಡ್ತೀವಿ, ವಾಸೇತರ ಇದ್ರೆ ಅದಕ್ಕೆ ಏನು ಮಾಡ್ತೀವಿ ಸರ? ಅಡ್ಡಗೆರೆ ಹಾಕ್ತೀವಿ. ಪಕ್ಕಾ ಮನೆ ವಾಸೇತರ ಇತ್ತಂದ್ರೆ ಚೌಕ ತೆಗೆದು ಮಧ್ಯದಲ್ಲಿ ಅಡ್ಡಗೆರೆ ಹಾಕ್ತೀವಿ. ಕಚ್ಚಾ ಮನೆ ವಾಸೇತರ ಇದ್ರೆ ಟ್ರಯಾಂಗಲ್ ತೆಗೆದು ಅಡ್ಡಗೆರೆ ಹಾಕ್ತೀವಿ. ಕ್ಲಿಯರಾ ಸರ? ಈ ಲೇಔಟ್ ಮ್ಯಾಪ್ ನಮಗೆ ಏನು ಹೇಳ್ಕೊಡ್ತದಪ್ಪ ಅಂದ್ರೆ, 1ನೇ ಕಟ್ಟಡ ವಾಸದ ಕಟ್ಟಡ ಐತಿ, 1ನೇ ಕಟ್ಟಡದಲ್ಲಿ ಇಲ್ಲಿ 3 ಜನಗಣತಿ ಮನೆಗಳದಾವು, 2ನೇ ಕಟ್ಟಡ ಇದು ವಾಸೇತರ ಐತಿ. ಹೀಗೆ ನಮಗೆ ಇಡೀ ಅದರ ಒಂದು ವಾಸ್ತವ ಸ್ಥಿತಿಯ ಪಿಕ್ಚರನ್ನು ನಮಗೆ ಕೊಡ್ತಾ ಹೋಗುತ್ತೆ. ಕ್ಲಿಯರ ಸರ? ಇದು ಬರೀ ನಕ್ಷೆ ಅಲ್ಲ, ಯಾಕೆಂದರೆ ಒಂದು ಚಿತ್ರ 1000 ಪದಗಳಿಗೆ ಸಮ ಅಂತಾರಲ್ಲ, ಹಾಗೆ ಈ ಮ್ಯಾಪು ಇಡೀ ನಮ್ಮ ಕೆಲಸ ಹೆಂಗೆ ಮಾಡಬೇಕು ಅನ್ನೋದನ್ನು ಈ ಮ್ಯಾಪ್ ನಿರ್ಧಾರ ಮಾಡುತ್ತೆ. ಸೊ ನೆಕ್ಸ್ಟ್ ಸರ್, ಇಲ್ಲಿ ಬಂದು ನೋಡ್ರಿ, ಪಕ್ಕಾ ರಸ್ತೆ ಅಂದರೆ ಈ ರೀತಿ ನಾವು ಹಾಕ್ಕೋಬೇಕು.
ಕಚ್ಚಾ ರಸ್ತೆ ಅಂದ್ರೆ ಈ ರೀತಿ ಕಾಲು ಹಾದಿ ರೈಲ್ವೆ ಟ್ರ್ಯಾಕ್ ಇದ್ರೆ, ನಿಮ್ಮ ಬ್ಲಾಕಿನ ಪಕ್ಕದಲ್ಲಿ ನದಿ ಹರಿತಾ ಇತ್ತಪ್ಪ. ಸೊ ನೆಕ್ಸ್ಟ್ ಕಾಲುವೆ ಇದ್ರೆ, ನೆಕ್ಸ್ಟ್ ಕೆರೆ, ಬಾವಿ, ಕೊಳಾವಿ ಇದ್ರೆ ಹಿಂಗೆ, ದೇವಾಲಯ, ಮಸೀದಿ, ಚರ್ಚ್ ಇದ್ರೆ ಹಿಂಗೆ ನೋಡ್ಬೋದು. ಇದು ದೇವಾಲಯ ಸಿಂಬಾಲು, ಮಸೀದಿ, ಚರ್ಚ್, ಗುರುದ್ವಾರ. ಕ್ಲಿಯರೇ ಸರ? ನೆಕ್ಸ್ಟ್ ಶಾಲೆ, ಔಷಧಾಲಯ, ಪಂಚಾಯತ್ ಘರ್, ಅಂಚೆ ಕಚೇರಿ ಇದ್ರೆ, ಸ್ಕೂಲ್ ಇದ್ರೆ, ಡ್ರಗ್ ಆ್ಯಂಡ್ ಫಾರ್ಮಸಿ ಇದ್ರೆ ಡಿ. ಇದೇನ್ರಿ ಪಿ? ಪಂಚಾಯತ್. ಪಿ ಒ ಪೋಸ್ಟ್ ಆಫೀಸ್. ನಿಮಗೆ ಯಾವ್ಯಾವ ಬರ್ತಾವೆ ಹೆಗ್ಗುರ್ತು, ಅವಕ್ಕೂ ಕೂಡ ಆ ಕಟ್ಟಡದಕ್ಕೆ ಅದನ್ನು ನಮಗೆ ಹೆಗ್ಗುರ್ತದು. ಈಗ ನಿಮಗೆ ಏನೋ ಮೇಲ್ವಿಚಾರಕರು ಕೇಳ್ತಾರೆ, ಸರ್ ಎಲ್ಲಿದ್ರಿ? ಸರ್ ಇಲ್ಲೇ ಪೋಸ್ಟ್ ಆಫೀಸ್ ಮಗ್ಲ ಅದೀನಿ ನೋಡ್ರಿ, CN 5 ಮನ್ಯಾಗ ಅದೀನಿ ನೋಡ್ರಿ ಸರ್, ಪೋಸ್ಟ್ ಆಫೀಸ್ ಮಗ್ಲ ಅಂದ್ಬಿಟ್ರಿ ಅಂದ್ರೆ ನೀವೊಂದು ಮ್ಯಾಪ್ ಕೊಟ್ಟಿರ್ತಿರಲ್ಲ, ಓ CN 5 ಇಲ್ಲೇ ಐತಲ್ಲ, ಇಲ್ಲೇ ಐತೆ ಅಂತ. ಅವರು ಗೂಗಲ್ ಮ್ಯಾಪ್ ಹಾಕ್ಕೊಂಡು ಹೋಗಂಗಿಲ್ಲ ರೀ. ನಾವು ಇದು ಗೂಗಲ್ ಮ್ಯಾಪ್ ಹಾಕ್ಕೊಂಡು ಹೋಗಂಗಿಲ್ಲ, ನಮ್ಮ ಮ್ಯಾಪ ಕರ್ಕೊಂಡು ಹೋಗ್ತೈತಿ. ನೀವೇ ಮ್ಯಾಪ್ ಹಾಕ್ರಿ, ನೀವು ಎಲ್ಲಿಗೆ ಕರ್ಕೊಂಡು ಹೋಗ್ತೀರಿ ನೀವೇ ಕರ್ಕೊಂಡು ಹೋಗಿ. ಕ್ಲಿಯರೇ? ಸೊ ನೆಕ್ಸ್ಟ್ ಸರ್ ಇದೊಂದು ಫಾರ್ಮೇಟ್ ಹಾಕ್ಕೊಂಬಿಡ್ರಿ ಪ್ಲೀಸ್, ಇದೊಂದು ಫಾರ್ಮೇಟ್ ಹಾಕ್ಕೊಂಬಿಡ್ರಿ ಸುಮ್ ಜಸ್ಟ್. ಇದು ಇಷ್ಟು ನಮಗೆ ಕ್ಲಿಯರ್ ಕೊಟ್ಟು ಬಿಡ್ತದಲ್ಲ. ಆ್ಯಕ್ಚುಲಿ ಇಲ್ಲಿ ನೋಡ್ಬೋದು, ಈಗ ಪ್ರಾರಂಭದಲ್ಲಿ ನಮ್ಮದು ರಫ್ ಆಗಿ ಮ್ಯಾಪ್ ತಯಾರಾಗ್ಬೇಕ್ರಿ, ಮತ್ತು ಒರಿಜಿನಲ್ ತಯಾರು ಮಾಡಬೇಡ್ರಿ. ಒಂದು ರಫ್ ಆಗಿ ನೀವು ಮ್ಯಾಪ್ ರೆಡಿ ಮಾಡಿದ್ರಿ ಅಂದರೆ ಆಮೇಲೆ ಒರಿಜಿನಲ್ ನೀಟಾಗಿ ತೆಗ್ಯಾಕೆ ಬರ್ತೈತೆ. ಇಲ್ಲಿ ನೋಡಿರಿ, ಈಗ ಕಟ್ಟಡ ಸಂಖ್ಯೆ 1ಕ್ಕೆ ಹೋಗಿರಿ, ಸೀರಿಯಲ್ ಪ್ರಕಾರ ಹೋಗ್ರಿ. ಕಟ್ಟಡದ ವಿಧ ಪಕ್ಕ ಆಯಿತೋ ಕಚ್ಚಾ ಆಯಿತೋ ನೀವು ನೋಡಿದ ತಕ್ಷಣ ಅಲ್ಲಿ ಬರ್ಕೊಂಡ್ಬಿಡ್ರಿ. ಆ ನಂತರ ಬಳಕೆ ವಾಸ ಆಯಿತು ವಾಸೇತರ ಆಯಿತು. ನೆಕ್ಸ್ಟ್ ಜನಗಣತಿ ಮನೆ ಸಂಖ್ಯೆ ಎಷ್ಟು ಅದಾವೆ? ನೀವು ಬರೀ CN 1 ಅಂತ ಕೊಟ್ಟಿರಂದ್ರೆ ಇಲ್ಲಿ ಎಷ್ಟು ಜನಗಣತಿ ಮನೆ ಸಂಖ್ಯೆ ಅದಾವ್ರಿ? 1 ಐತಿ. ನೆನಪಿರ್ಲಿ, ಜನಗಣತಿ ಮನೆ ಸಂಖ್ಯೆ ಅಂದ್ರೆ ಅಲ್ಲಿ ವಾಸನೆ ಇರ್ಬೇಕಂತೇನಿಲ್ಲ. ಇಲ್ಲಿ ನೋಡ್ರಿ ಎಷ್ಟು ಈಸಿ ನಮಗೆ ಗೊತ್ತಾಗಿಬಿಡ್ತದಂದ್ರೆ, ಸರ್ ಕಟ್ಟಡ ಸಂಖ್ಯೆ 6ನೇ ಕಟ್ಟಡ ನನಗೆ ಗೊತ್ತಾಗಿಬಿಡ್ತದೆ. ಕಟ್ಟಡದ ವಿಧ ಏನೈತಿ ಐತಿ, ವಾಸೇತರ ಐತಿ. ಏನಾಗ್ತೀವ್ರಿ ಚಿತ್ರ ಮ್ಯಾಪ್ನಾಗ? ತ್ರಿಭುಜ ತೆಗಿತೀವ್ರಿ, ಆ ಡಿಗ್ರಿ ಹಾಕ್ತೀವಿ ನೋಡ್ರಿ. ಸಂಖ್ಯೆ 9 ಪಕ್ಕಾ ಮನೆ ಐತಿ, ವಾಸ ಐತಿ. ಅಲ್ಲಿ 2 ಜನಗಣತಿ ಮನೆ ಅದಾವ ಅಂದ್ರೆ ನಾವು ಚಿತ್ರ ಹೆಂಗೆ ತೆಗಿಬೇಕು ಸರ? ಸ್ಕ್ವೇರ್ ಹಾಕಬೇಕು. ಒಳಗಡೆ 9 ಬರ್ದಿವಲ್ಲ, ಏನ್ರಿ ಅದು? ಕಟ್ಟಡ ಸಂಖ್ಯೆ. ಕೆಳಗೆ ಬ್ರಾಕೆಟ್ನಾಗ 2 ಬರ್ದಿವಲ್ಲ, ಏನ್ರಿ ಅದು? ಅಕಸ್ಮಾತ್ ಆಗಿ ಇಲ್ಲಿ ಬ್ರಾಕೆಟ್ ಏನು ಹಾಕ್ಲಾರ್ದು ಬರೀ 9 ಇತ್ತಂದ್ರೆ ಒಂದೇ ಕಟ್ಟಡ, ಒಂದೇ ಜನಗಣತಿ ಮನೆ. ಕಟ್ಟಡ ಐತಂದ್ರೆ ಒಂದು ಜನಗಣತಿ ಮನೆ ಫಿಕ್ಸ್. ಕ್ಲಿಯರ್? ಓಕೆ. ಇಲ್ಲಿ ಬರೀ ಪಕ್ಕ ವಾಸೇತರ ಐತಿ, ಕಚ್ಚಾ ವಾಸ ಐತಿ. ಕ್ಲಿಯರ್? ಸೊ ಇಲ್ಲಿ ನೋಡ್ಬೋದು, ಕಟ್ಟಡ ಸಂಖ್ಯೆಗಳ ಬಳಕೆ ಮತ್ತು ವ್ಯವಸ್ಥಿತ ಸಂಖ್ಯೆ ಲಭ್ಯವಿಲ್ಲದ ಸ್ಥಳಗಳಿಗೆ ಈ ಪದನ ತೆಗೆದ ಬಿಡ್ರಿ, ಏನು ಬೇಡ, ನಾಮ ಕೊಡಾಕತ್ತೀವಿ, ನಂಬರ್ ನಾಮ ಕೊಡಾಕತ್ತೀವಿ. ಕಟ್ಟಡ ಸಂಖ್ಯೆ, ಜನಗಣತಿ ಮನೆ ಸಂಖ್ಯೆ ನಾವು ಎಷ್ಟು ಈಸಿ ಬರೆಯಕತ್ತೀವಿ ಅಂದ್ರೆ, ಈಗ ಜಸ್ಟ್ ಕಟ್ಟಡ ಸಂಖ್ಯೆ CN ಹಾಕ್ತೀವಿ, ಬ್ರಾಕೆಟ್ ಹಾಕ್ತೀವಿ, ಇಷ್ಟೇ ಸರ ಪ್ರಾರಂಭದ 3 ದಿನದಾಗ ನಮ್ಮ ಕೆಲಸ. ಮತ್ತೆ ಯಾವುದೋ ಬೇರೆ ವಿಚಾರ ಏನು ಮಾಡಬೇಡ್ರಿ. ಕ್ಲಿಯರ್ ಸರ್? ಬರೀಲೇಬೇಕು. ಒಂದು ಕಟ್ಟಡ ಅಂದ್ರೆ ಒಂದು ಜನಗಣತಿ ಮನೆನ ತರ್ರಿ. ಎಲ್ಲೇ ಆಗ್ಲೇ ಹೇಳಿದ್ವಲ್ಲ ಸರ್, ಬರ್ಲಿಲ್ಲ ಅಂದ್ರೆ ಒಂದೇ ಜನಗಣತಿ ಮನೆ ಐತಿ ಸರ. ಇಲ್ಲಿ 6 ಅಷ್ಟೇ ಬರ್ಲಿ, ಇಲ್ಲಿ ಬ್ರಾಕೆಟ್ ಬರ್ಲಿಲ್ಲ ಅಂದ್ರೆ ಒಂದು ಜನಗಣತಿ ಮನೆ. ವಾಸಿದ್ರಷ್ಟು ಜನಗಣತಿ ಮನೆ ನೋ. 3 ರೀತಿ ವಾಸ ಇರ್ಬೋದು, ವಾಸ ಮತ್ತು ಇತರೆ ಬಳಕೆ ಇರ್ಬೋದು, 3 ರೀತಿ ಇತರೆ ಬಳಕೆ. ಈ 3 ಕಾರಣದಿಂದ ಅದೊಂದು ಜನಗಣತಿ ಮನೆನೇ. ನೀವು ಜನಗಣತಿ ಮನೆ ಅಂದರೆ ನಿಮ್ಮ ಒಂದು ಮನಸ್ಸಿನಲ್ಲಿರುವಂಥದ್ದು ವಾಸ ಇದ್ರೆ ಮಾತ್ರ ಅಂತ ಇರಲ್ಲ, ತೆಗೆದೋಗಿರಿ. ಒಂದು ಕಟ್ಟಡ ಅಂದ್ರೆ ಒಂದು ಜನಗಣತಿ ಮನೆ. ಕ್ಲಿಯರಾ ಸರ್? ಹಾಂ. ಸೊ ನೆಕ್ಸ್ಟ್, ಈಗ ಮನೆ ಪಟ್ಟಿ ಬ್ಲಾಕ್ ಲೇಔಟ್ ಮ್ಯಾಪ್ನಲ್ಲಿ ಸಿದ್ಧಪಡಿಸುವ ಮೊದಲು ಪೂರ್ವಾಪೇಕ್ಷಿತಗಳಿಗೆ ನೋಟ್ ಮಾಡ್ಕೊರಿ, ನಿಮ್ಮ ಆರ್ಡರ್ ಹಿಡ್ಕೊರಿ. ನಿಮ್ಮ ಆರ್ಡರ್ ಜೊತೆಗೆ ಆರ್ಡರ್ ತಗೋರಿ, ನಿಮ್ಮ ಇನ್ಸ್ಟಾಲ್ ಆದಂಥ ಆ್ಯಪಲ್ಲಿ ಲಾಗಿನ್ ಆಗಿ ನೀವೇನು ಮಾಡ್ಕೊರಿ, ಅಲ್ಲಿ ಒಂದು ಮ್ಯಾಪ್ ಬರ್ತಾ ಡೌನ್ಲೋಡ್ ಮಾಡ್ಕೊರಿ. ಅಲ್ಲಿ ಎಲ್ಲ ಕ್ಲಿಯರಾಗಿ ತೋರಿಸ್ತೈತಿ, HLB ನಂಬರು, ನಿಮ್ಮೂರು, ಎಲ್ಲ ವಾರ್ಡು ಎಲ್ಲ ತೋರಿಸ್ತೈತಿ. ಇಷ್ಟು ಸರಿ ಇದ್ದಪ್ಪ ನಿಮ್ಮ ಕೆಲಸ ಸ್ಟಾರ್ಟ್. ಸರಿ ಇದ್ದೇ ಇದ್ರೆ ಏನು ಮಾಡ್ಬೇಕು ಸರ? ಮೇಲ್ವಿಚಾರಕರ ಜೊತೆಗೆ ಚಾರ್ಜ್ ಆಫೀಸರ್ ಕಾಂಟ್ಯಾಕ್ಟ್ ಮಾಡಿ ಸರಿಪಡಿಸ್ಕೊಳ್ಳೋದು. 3ನೇ ಕೆಲಸ, ಮೇಲ್ವಿಚಾರಕರೊಂದಿಗೆ ನಿಯೋಜಿಸಲಾದ ಮನೆಪಟ್ಟಿ ಬ್ಲಾಕ್ಗಳ ಪ್ರದೇಶಗಳಿಗೆ ಭೇಟಿ ನೀಡಿ ಮತ್ತು ನಿಖರವಾದ ಗಡಿಯನ್ನು ಅರ್ಥ ಮಾಡಿಕೊಳ್ಳಲು ಸುತ್ತಾಡಿ. ಮೊದಲ ಮುಂಜಾನೆ ಎದ್ದು ಅಗ್ದಿ ಸ್ನಾನ ಮಾಡಿ ನಿಮಗೆ ಇಷ್ಟವಾದಂಥ ದೇವರ ಪ್ರಾರ್ಥನೆ ಮಾಡಿ ಇದೊಂದು ಗೆದಿಸ್ಕೊಡಪ್ಪ ಅಂತ ಹೇಳಿ ಮೊಬೈಲ್ ತೆಗೆದು ಆರ್ಡ್ರ್ ತೆಗೆದು 2 ಸರಿ ಅದಾವಿಲ್ಲ ನೋಡ್ಕೊಂಡು ಮೇಲ್ವಿಚಾರಕರು ಫೋನ್ ಹಚ್ತಾರೆ ನಿಮ್ಗೆ, ಸರ್ ಎಲ್ಲಿದ್ರಿ ಬರ್ರಿ, ಹಾಂ ಹೋಗ್ರಿ. ಹೋಗಿ ನಿಮ್ಮ ಬ್ಲಾಕ್ ಕೊಡ್ತಾರೆ, ಬ್ಲಾಕನ್ನು ಒಂದು 2-3 ಸಾರಿ ಸುತ್ತಾಡ್ರಿ. ಎಸ್. ನೆಕ್ಸ್ಟ್, ಸೂಚನಾ ಕೈಪಿಡಿಯಲ್ಲಿ ಒದಗಿಸಲಾದ ಸೂಚನೆಗಳನ್ನು ಎಚ್ಚರಿಕೆಯಿಂದ ಓದಿ.
ನಿಮಗೆ ಆ ಕೈಪಿಡಿಯಲ್ಲಿ ಸ್ಪಷ್ಟವಾಗಿ ಮಾರ್ಗದರ್ಶನ ಇರುತ್ತೆ, ಅದನ್ನೂ ಒಮ್ಮೆ ಓದ್ಕೊಳ್ಳಿ ಗೊಂದಲ ಇದ್ದರೆ. ಕ್ಲಿಯರೇ? ಸೊ ನೆಕ್ಸ್ಟ್, ಲೇಔಟ್ ಮ್ಯಾಪ್ಗಳನ್ನು ತಯಾರಿಸಲು ಒದಗಿಸಲಾದ ಖಾಲಿ ಲೇಔಟ್ ಮ್ಯಾಪ್ ಹಾಳೆಯನ್ನು ಬಳಸಿ. ಖಾಲಿ ಲೇಔಟ್ ಮ್ಯಾಪ್ ಹಾಳೆಯನ್ನು ಮಾತ್ರ ನಾವು ಬಳಸಬೇಕು. ನೆಕ್ಸ್ಟ್, ಮನೆಪಟ್ಟಿ ಬ್ಲಾಕ್ ಪ್ರದೇಶದಲ್ಲಿ ಲಭ್ಯವಿರುವ ಕಟ್ಟಡ ಸಂಖ್ಯೆಯ ಅನುಕ್ರಮವನ್ನು ಅರ್ಥ ಮಾಡ್ಕೊಳ್ಳಿ. ಅನುಕ್ರಮ ಸಂಖ್ಯೆ ಬಿಟ್ಟು ಹೋಗಬಾರ್ದು. ವ್ಯವಸ್ಥಿತ ಸಂಖ್ಯೆ ಅಸ್ತಿತ್ವದಲ್ಲಿಲ್ಲದಿದ್ದರೆ ಇದನ್ನೇನು ತಲೆಯಾಗಿ ತೆಗೆದುಬಿಡ್ರಿ. ಅಸ್ತಿತ್ವದಲ್ಲಿದ್ದರೆ ನೀವು ಕೊಡ್ರಿ, ಹಾಗೆ ನಾವ ಕೊಡಕತ್ತೀವಿ, ಇದ್ರ ಬಗ್ಗೆ ಏನು ಡೌಟ ಬೇಡ. ಓಕೆ, ಸೊ ಮೊದಲ 5 ಹಂತಗಳನ್ನು 3 ದಿನಗಳಲ್ಲಿ 5 ಸ್ಟೆಪ್ ಆಕತ್ ನೋಡ್ರಿ. ಕ್ಲಿಯರಾ ಸರ್? ಸ್ಟೆಪ್ ಬೈ ಸ್ಟೆಪ್ ಹೋಗೊಂಡ್ರೆ ಇಲ್ಲಿವರೆಗೂ ಈ ಗಣತಿ ಹೆಂಗೆ ಆರಂಭ ಹೆಂಗೆ ಅಂತ್ಯ ಅಂತ ಭಾಳ ಗೊಂದಲ ಇತ್ತು ಎಲ್ಲರಿಗೂ. ಈಗ ಇದು ಈ ಅವಧಿ ಕ್ಲಿಯರ್ ಮಾಡ್ತೀವಿ ಅಂತ ನಾನು ಅನ್ಕೋತೀನಿ. ಯಾಕಂದರೆ ಜೀವಗತಿಗೊಂದು ರೇಖಾಲೇಖವಿರಬೇಕು, ನಾವಿಕನಿಗಿರುವಂತೆ ದಿಕ್ಕು ದಿನವೆನಿಸಿ, ಭಾವಿಸುವುದೆಂಥದನ್ನು ಆದಿ ಕೊನೆ ತೋರದಿರೆ, ಆವುದಿ ಜಗಕ್ಕಾದಿ ಮಂಕುತಿಮ್ಮ, ಆವುದಿ ಜಗಕ್ಕಾದಿ ಮಂಕುತಿಮ್ಮ ಅಂತ ಡಿ ವಿ ಜಿಯವರು ಎಷ್ಟು ಅದ್ಭುತ ಹೇಳ್ಯಾರ ಅಂದರೆ, ಒಂದು ಹಡಗು ಒಂದು ಗಮ್ಯ ಸ್ಥಾನದಿಂದ ಇನ್ನೊಂದು ಗಮ್ಯ ಸ್ಥಾನಕ್ಕೆ ಹೋಗಬೇಕಾದ್ರೆ ಅದಕ್ಕೆ ದಿಕ್ಸೂಚಿ ಅನ್ನುವಂಥದ್ದು ಬೇಕು. ನಮ್ಮ ಬದುಕಿಗೂ ಕೂಡ ಒಂದು ಗುರಿ ಅನ್ನುವಂಥದ್ದು ಬೇಕು. ಆ ಗುರಿ ಮುಟ್ಟಬೇಕಾದ್ರೆ ಆರಂಭ ಎಲ್ಲಿ, ಅಂತ್ಯ ಎಲ್ಲಿ, ಇದು ಗೊತ್ತಿರಬೇಕಲ್ಲ. ಸೊ ಹಾಗಾಗಿ ನಮ್ಮ ಗಣತಿ ಆರಂಭ ಹೆಂಗೆ ಅಂತ್ಯ ಹೆಂಗೆ ಅನ್ನೋದಕ್ಕೆ ಈ ಆರಂಭದ ಮೊದಲ ಹಂತ ಬಂತು ನೋಡಿ ಸರ್. ಎಸ್, ಮನೆಪಟ್ಟಿ ಬ್ಲಾಕನ್ನು ಅರ್ಥ ಮಾಡಿಕೊಳ್ಳಿ. ಮನೆಪಟ್ಟಿ ಬ್ಲಾಕ್ ಪ್ರದೇಶಗಳನ್ನು ತಿಳ್ಕೊಂಡ್ರಿ. ಮೊದಲ 5 ಹಂತಗಳನ್ನು 3 ದಿನಗಳಲ್ಲಿ ಪೂರ್ಣಗೊಳಿಸಿ. ಈಗ ಕಟ್ಟಡಗಳನ್ನು ಸಂಖ್ಯೆಗಳಿಂದ ಗುರುತಿಸಿ. ಹೆಂಗೆ ಬರಿತೀವ್ರಿ ಕಟ್ಟಡದ ಸಂಖ್ಯೆ? CN1 CN2, ಅಲ್ಲಿ CN2ದಾಗ 2 ಜನಗಣತಿ ಮನೆ ಇದ್ರೆ CN2 ಬ್ರಾಕೆಟ್ 2, ಹೌದಲ್ರಿ? ಹೆಸರುಗಳೊಂದಿಗೆ ಹೆಗ್ಗುರುತುಗಳನ್ನು ಬರೀಬೇಕು. ಶಾಲೆ ಇದ್ದಿದ್ದು, ಆಸ್ಪತ್ರೆ ಇದ್ದಿದ್ದು, ದೇವಸ್ಥಾನ ಇದ್ದಿದ್ದು, ಕೆರೆ ಇದ್ದಿದ್ದು, ಕಾಲುವೆ ಇದ್ದಿದ್ದು, ಹೊಳೆ ಇದ್ದಿದ್ದು, ರೈಲ್ವೆ ಟ್ರ್ಯಾಕ್ ಹಾದಿದ್ದು, ಇವೆಲ್ಲ ಹೆಗ್ಗುರುತುಗಳು ಕೂಡ ಅದರಲ್ಲಿ ಬರ್ತವೆ. ಸೊ 6ನೇ ಸ್ಟೆಪ್ಪು, ಮೇಲ್ವಿಚಾರಕರೊಂದಿಗೆ ಪಾರಸ್ಪರಿಕ ಪರಿಶೀಲನೆ ಮಾಡ್ಕೊಳ್ಳಿ. ಅಂತಿಮಗೊಳಿಸಿ. ಯಾವುದೋ ಲೇಔಟ್ ಮ್ಯಾಪ್ ಅಂತಿಮಗೊಳಿಸಿ ಅಂದ್ರೆ ಗಣತಿ ಆಗಿಲ್ಲ. ಲೇಔಟ್ ಮ್ಯಾಪು ಇಷ್ಟೆಲ್ಲ ರೆಡಿ ಆಗೈತಿ ಸರ್, ನನ್ನ ಕಾರ್ಯಾಚರಣೆ ಪ್ರಾರಂಭ ಮಾಡ್ತಾ ಇದ್ದೀನಿ. HLO, ಎಸ್ ಸರ್, ನಿಮ್ದೆಲ್ಲ ಓಕೆ ಐತಿ, ಪ್ರಾರಂಭ ಮಾಡಿರಿ. ನಾನು ಪರಿಶೀಲನೆ ಮಾಡೀನಿ, ನಿಮ್ಮ ಮ್ಯಾಪ್ ಕರೆಕ್ಟ್ ಐತಿ, ಯಾವ ಕಟ್ಟಡ ಬಿಟ್ಟು ಹೋಗಿಲ್ಲ. ಅಕಸ್ಮಾತ್ ಬಿಟ್ಟು ಹೋಗಿದ್ರೆ ಏನು ಮಾಡ್ಬೇಕ್ರಿ? ಮತ್ತೆ ಕಟ್ಟಡಗಳನ್ನು ಸೇರಿಸಲು ಅಥವಾ ತೆಗೆದು ಹಾಕಲಲ್ಲಿ ಮ್ಯಾಪನ್ನು ನವೀಕರಿಸ. ಅಕಸ್ಮಾತ್ ಆವಾಗ ಗಾಬರಿ ಆಗಬೇಡ್ರಿ, ಅದರಲ್ಲಿ ಕಟ್ಟಡ ಸೇರ್ಸಾಕ ತೆಗೆದುಹಾಕಕ್ಕೂ ಅವಕಾಶ ಇರ್ತೈತಿ. ಈ ಲೇಔಟ್ ಮ್ಯಾಪ್ ಯಾವಾಗ ಫೈನಲೈಸ್ ಆಗುತ್ತಂದರೆ ನಮ್ಮ ಗಣತಿ ಕಾರ್ಯ ಮುಗಿದ ಮೇಲೆ. ಸೊ ಇದರ ಪ್ರಕಾರನೇ ನನ್ನ ಗಣತಿ ಕಾರ್ಯ ಎಲ್ಲ ಆಗಿದೆ ಅನ್ನುವಂಥದ್ದು ಆದಮೇಲೆ ಇದು ಅಪ್ಲೋಡ್ ಆಗುತ್ತೆ. ಅಲ್ಲಿವರೆಗೂ ಇದು ನಕಲು ಪ್ರತಿನೇ, ಅಂತಿಮ ಆಗೋದಿಲ್ಲ. ಕ್ಲಿಯರಾ ಸರ್? ಸೊ 8 ಫೈನಲ್ ಆಗಿ ನಮ್ಮ ಮೇಲ್ವಿಚಾರಕರಿಗೆ ಈ ಲೇಔಟ್ ಮ್ಯಾಪು ರೆಡಿ ಆಗೈತೆ ಅಂತೇಳಿ ಇದನ್ನು 3 ಪ್ರತಿಯಲ್ಲಿ ನಾವು ಮಾಡ್ಕೋಬೇಕು. 1 ಪ್ರತಿ ನಮ್ಮ ಕಡೆ ಇರುತ್ತೆ, 2 ಪ್ರತಿಯನ್ನು ಮೇಲ್ವಿಚಾರಕರಿಗೆ ಕೊಡ್ತೀವಿ. ಮೇಲ್ವಿಚಾರಕರು 1 ಪ್ರತಿ ತಮ್ಮ ಹತ್ರ ಇಟ್ಕೊಂಡು 3ನೇ ಪ್ರತಿಯನ್ನು ಏನು ಮಾಡ್ತಾರೆ? ಚಾರ್ಜ್ ಆಫೀಸರಿಗೆ ಕೊಡ್ತಾರೆ. ಯಾಕಂದ್ರೆ ಮೇಲ್ವಿಚಾರಕರು ನಾವು ಎಲ್ಲಿದ್ದೀವಿ ಅನ್ನೋದು ಹುಡುಕೊಂಡು ಹೆಂಗೆ ಬರ್ತಾರೆ? ಅವರು ಗೂಗಲ್ ಮ್ಯಾಪ್ ಹಾಕೊಂಡು ಬರೋದಿಲ್ಲ, ನಾವು ತೆಗೆದಂಥ ಮ್ಯಾಪ್ ಹಿಡ್ಕೊಂಡು ಬರ್ತಾರೆ. ಓಕೆ, ಎಸ್. ಈಗ ಮನೆಪಟ್ಟಿ ಬ್ಲಾಕ್ ವಿನ್ಯಾಸ ಮ್ಯಾಪನ್ನು ತಯಾರಿಸಲು ಏನೇನು ಕ್ರಮ ಕೈಗೊಳ್ಳಬೇಕು, ಏನೇನು ತಂತ್ರಗಳಿದ್ದಾವೆ, ಸುಲಭೋಪಾಯಗಳು ಏನದಾವು, ಅವೆಲ್ಲವುಗಳನ್ನು ಒಂದೊಂದಾಗಿ ನೋಡೋದಾದರೆ, ಈಗಾಗಲೇ ಬಂದದ ಮನೆಪಟ್ಟಿ ಬ್ಲಾಕನ್ನು ಅರ್ಥ ಮಾಡ್ಕೊಂಡಿವಿ, ನಮ್ಮ ಬ್ಲಾಕ್ನ ಪ್ರದೇಶಗಳನ್ನು ತಿಳ್ಕೊಂಡಿವಿ, ರಸ್ತೆ ಮತ್ತು ಭೌತಿಕ ವೈಶಿಷ್ಟ್ಯಗಳನ್ನು ಬರಿಬೇಕಂತ ಹೇಳಿವಿ ಇವೆಲ್ಲ. ಸೊ ನೆಕ್ಸ್ಟ್, ಕಟ್ಟಡಗಳನ್ನು ಸಂಖ್ಯೆಗಳೊಂದಿಗೆ ಗುರುತಿಸಿ ಮನೆಪಟ್ಟಿ ಬ್ಲಾಕ್ ಪ್ರದೇಶವನ್ನು ಗುರುತಿಸ್ಕೊಡಿ. ಮೇಲ್ವಿಚಾರಕರೊಂದಿಗೆ ಕ್ರಾಸ್ ವೆರಿಫೈಡ್ ಮಾಡ್ಕೊಳ್ಳಿ. ಮೇಲ್ವಿಚಾರಕರು ಕೂಡ ನೀವು ಕ್ರಾಸ್ ವೆರಿಫೈ ಮಾಡಿ ಇಷ್ಟು ಮಾಡಿದ್ರಿಂದ ನಿಮ್ಮದು ಒಂದು ಲೇಔಟ್ ಮ್ಯಾಪ್ ಇನ್ನೂ ರೆಡಿ ಆಗಿಲ್ಲ ಸರ. ರೆಡಿ ಆಗೈತಲ್ರಿ? ಈಗ ಇನ್ನೂ ರೆಡಿ ಆಗಿಲ್ಲ, ನಮ್ಮ ಮನಸ್ಸು ರೆಡಿ ಆಯ್ತು. ಲೇಔಟ್ ಮ್ಯಾಪ್ ತೆಗ್ಯಾಕ ನಮ್ಮ ಮನಸ್ಸು ರೆಡಿ ಆಯ್ತು ಈಗ. ಕ್ಲಿಯರೇ? ಸೊ ನೆಕ್ಸ್ಟ್, ಅವೇ 8 ಆಗಲ್ಲ ಹೇಳ್ಯಾರ ನೋಡಿ. ಇವರು ದ್ವಿಪ್ರತಿ ಅಂದಾರ ಸರ. ನೀವು 2 ಅವ್ರಿಗೆ ಕೊಟ್ಟರೆ ಅಂದ್ರೆ ನಿಮ್ಮ ಹತ್ರ ಏನೂ ಉಳಿದಿಲ್ಲ, ಹೌದಲ್ರಿ? ಅದಕ್ಕೆ ನಾವು ಎಷ್ಟು ಹೇಳಿವ್ರಿ? 3 ಪ್ರತಿ ಹೇಳಿವಿ, ಇಷ್ಟೇ. ಓಕೆ, ಜೆರಾಕ್ಸ್ ಸರ್. 1 ತೆಗೀರಿ, 3 ತೆಗಿಯಕ್ಕೆ ಹೋಗ್ಬೇಡ್ರಿ. ಮತ್ತೆ ಹೇಳ್ಯಾರ ಅಂತೇಳಿ 3 ತೆಗಿಯಕ್ಕೆ ಹೋಗ್ಬೇಡ್ರಿ, 1 ತೆಗೀರಿ, ಜೆರಾಕ್ಸ್ ಐತಲ್ಲ ಈಗ. ಓಕೆ, ಹಾಂ, ಎಸ್. ಸೊ ಇಲ್ಲಿ ನಿಮಗೆ ಈ ರೀತಿ ಒಂದು ಮ್ಯಾಪನ್ನು ಕೊಡ್ತಾರೆ. ಇದು ಪ್ರಿಂಟ್ ಆಗಿ ಬರುವಂಥದ್ದು, ನಿಮ್ಮ PDF ರೂಪದಲ್ಲಿ ಬರ್ತೈತಿ, ನಿಮಗೊಂದು ಪ್ರಿಂಟನ್ನು ಕೊಡ್ತಾರೆ. ಸೊ ಇಲ್ಲಿ ನೀವು ಗಮನಿಸಬೇಕು, ನಿಮ್ಮ HLOದಲ್ಲಿರುವಂತೆ ಇಲ್ಲಿ ನಿಮ್ಮ ರಾಜ್ಯದ ಹೆಸರು, ಹಾಗೆ ಆ ರಾಜ್ಯದ ಕೋಡು, ಹಾಗೆ ಡಿಸ್ಟಿಕ್ ಕೋಡು,
ಡಿಸ್ಟಿಕ್ ಆಯ್ತು, ನೆಕ್ಸ್ಟ್ ಡಿಸ್ಟಿಕ್ ಕೋಡ್ ಆಯಿತು, ತಾಲೂಕು ಅಥವಾ ವಿಲೇಜ್, ನಿಮಗೆ ಅಲಾಟ್ ಆದಂಥ ಆ ಬ್ಲಾಕ್ ನಂಬರು ಇವೆಲ್ಲ ಕರೆಕ್ಟ್ ಅದಾವ ಇಲ್ಲ ನೋಡ್ಕೊಳ್ಳಿ. ಆಗಲೇ ಹೇಳಿದ್ನಲ್ಲ, ಇದು ಇಲ್ಲಿ ಇರುವಂಥದ್ದು ನಮ್ಮ ಮ್ಯಾಪ್ ಡೌನ್ಲೋಡ್ ಆಗುತ್ತೆ ಅಥವಾ ನಮಗೂ ಒಂದು ಆರ್ಡರ್ ಕಾಪಿ ಕೊಡ್ತಾರೆ. ಈ HLOದಾಗ ಆಗಿತ್ತಲ್ರಿ, ಈ ನಂಬರ್ಗೆ ಇಲ್ಲಿ ಇರುವಂಥದ್ದು ಎರಡೂ ಹೊಂದಾಣಿಕೆ ಐತೆ ಇಲ್ಲ ಅಂತ ತಿಳ್ಕೊರಿ. ಇಲ್ಲಿ ನೋಡ್ಬೋದು, ಇಲ್ಲಿ ನನಗೆ ಇಷ್ಟು ಏರಿಯಾ ಕೊಟ್ಟಾರೆ ಸರ್. ಇಷ್ಟು ಏರಿಯಾ ಕೊಟ್ಟಾರಂದ್ರೆ ಇದನ್ನ ಇಡೀ ಎಲ್ಲ ಏರಿಯಾ ಸುತ್ತಾಡೋದು ನನ್ನ ಜವಾಬ್ದಾರಿ. ಇಲ್ಲಿ ಏನಾದರೂ ಒಂದೇ ಕಟ್ಟಡ ಬಿಟ್ಟು ಹೋಗಿದ್ನಿ ಅಂದ್ರೆ ನನ್ನ ಎಚ್ಚರಿಸೋದು ಜವಾಬ್ದಾರಿ ಯಾರ್ದು? ಮೇಲ್ವಿಚಾರಕರು. ಸೊ ಅಲ್ಲಿ ಮ್ಯಾಪ್ ಡೌನ್ಲೋಡ್ ಆದಾಗ ಹಿಂಗೆ ಡೌನ್ಲೋಡ್ ಆಗಿರ್ತೈತೆ ಅದು. ಅಲ್ಲಿ ಎಲ್ಲ ಇವೆಲ್ಲ ಡಿಟೇಲ್ ಆಗಿರ್ತಾವೆ. ಈ ವಿವರಗಳು ನಿಮ್ಮ ಆರ್ಡರ್ನಲ್ಲಿ ಇರ್ತಾವೆ. ಆರ್ಡರ್ನಲ್ಲಿ ಇರುವಂಥದ್ದು ಇವು ಎರಡು ಹೊಂದಾಣಿಕೆ ಆಗಬೇಕು. ಕ್ಲಿಯರಾ ಸರ್? ಸೊ ನೆಕ್ಸ್ಟ್ ಇಲ್ಲಿ ನಿಮ್ಮ ಹಾಳೆ ಸರ್, ಇದು ನಿಮ್ಮ ಮ್ಯಾಪ್ ಹಾಳೆ ನಿಮಗೆ ಎಂಟಿ ಕೊಟ್ಟಿರ್ತಾರೆ, ತುಂಬಿದ್ದು ಕೊಡೋದಿಲ್ಲ ರೀ ಸರ. ಕ್ಲಿಯರೇ? ಖಾಲಿ ಕೊಟ್ಟಿರ್ತಾರೆ, ನಾವು ತೆಗಿಬೇಕು ನಮ್ಮ ಹಸ್ತಾಕ್ಷರದಿಂದ, ನಮ್ಮ ಕೈಯಿಂದನೇ. ಸೊ ಇಲ್ಲಿ ಡೀಟೇಲ್ಸ್ ಆಗಿ ಬರಿಬೇಕು ಸರ್. ಇದು ಖಾಲಿ ಹಾಳೆ ಎಲ್ಲಿಯೂ ನೋಡಿ ಬರಿಬೇಕ್ರಿ. ನಿಮ್ಮ ಆರ್ಡರು, ನಿಮ್ಮ ಮ್ಯಾಪ್ ಎರಡಕ್ಕೂ ಸರಿ ಐತೆ ಅನ್ನೋದು ಕನ್ಫರ್ಮ್ ಆದಮೇಲೆ ಇಲ್ಲಿ ಬರೆಯೋಕ್ಕೆ ಸ್ಟಾರ್ಟ್. ಇವನಿಷ್ಟು ಬರ್ಕೋರಿ. ಬರ್ಕೊಂಡಾದ್ಮೇಲೆ ನಿಮಗೆಲ್ಲ ಗೊತ್ತಿದೆ, ದಿನಾಂಕದೊಂದಿಗೆ ಮೇಲ್ವಿಚಾರಕರ ಹೆಸರು ಸಹಿ ಇದೆ, ಹಾಗೆ ಗಂತಿದಾರರು ಮತ್ತು ಮೇಲ್ವಿಚಾರಕರ ವಿವರಗಳು ಅವ್ರದ್ದು ಕೂಡ ಸಹಿ ಇರುತ್ತೆ. ಯಾವಾಗ್ಲೂ ಇದು ಫೈನಲ್ ಆಗಿ ಕೊಡುವಾಗ ಅವನ್ನೆಲ್ಲ ಸಹಿ ಮಾಡಿ ಕೊಡಬೇಕಾಗತ್ತೆ. ಸೊ ನೋಡ್ಬೋದು ಮ್ಯಾಪ್ ರೆಡಿ ಆಗುತ್ತೆ, ನೋಡ್ತಾ ಹೋಗಿ. ಸೊ ಮೊದಲ ದಿಕ್ಕು ಉತ್ತರ, ದಕ್ಷಿಣ. ಈಗ ನನಗೆ ಕೊಟ್ಟಿರುವಂಥ ಪ್ರದೇಶ, ಆ ಪ್ರದೇಶಕ್ಕೆ ಅನುಗುಣವಾಗಿ ನನ್ನ ಒಂದು ಮ್ಯಾಪನ್ನು ಹೊಂದಾಣಿಕೆ ಇಲ್ಲೇ ತಿರುಗಿಸಿ ನಾವು ಮಾಡ್ಕೊಳ್ತಾ ಹೋದರೆ ನಮ್ಮ ಕೆಲಸ ಸರಳ ಆಗತ್ತೆ. ವಾಯುವ್ಯದಿಂದ ಮುಕ್ತಾಯ ಎಲ್ಲಿ ಆಗ್ಬೇಕ್ರಿ? ಆಗ್ನೇಯ. ನಾವು ಆ ಊರಿನ ಪ್ರದೇಶಕ್ಕೆ ತಕ್ಕಂಗೆ ನಾವು ಏನು ಮಾಡೀವಿ, ವಾಯುವ್ಯ ಇಲ್ಲಿಂದ ಪ್ರಾರಂಭ ಆಗತ್ತಂತೆ ಹೇಳಿರ್ತೀವಿ. ಸೊ ನಾವು ಈ ಮ್ಯಾಪನ್ನು ಅದೇ ಮಾದರಿಯಲ್ಲೇ ಬರುವಂಗೆ ಇಟ್ಕೊಂಡು ನಮ್ಮ ತಲೆಯಾಗ ಅಲ್ಲಿ ಚಿತ್ರ ಮಾಡ್ಕೊತ ಹೋದರೆ ಇನ್ನೂ ಸರಳ ಆಗುತ್ತಾ. ಇದು ನನ್ನ ಅನುಭವಕ್ಕೆ ಬಂದಿರುವಂಥದ್ದು. ಇಲ್ಲ ಸರ್ ನಮಗೆ ಹಿಂಗೆ ಮಾಡೋಕ್ಕೆ ನಮಗೆ ಅನುಕೂಲ ಆಗುತ್ತೆ ಅಂದ್ರೆ ನೀವು ಹಂಗೆ ಮಾಡ್ಬೋದು, ಇದ್ರಾಗ ಹಿಂಗೆ ಮಾಡ್ರಿ ಅಂತ ಏನಿಲ್ಲ. ಸೊ ನೆಕ್ಸ್ಟು ಉತ್ತರ, ದಕ್ಷಿಣ, ಪೂರ್ವ, ಪಶ್ಚಿಮ. ಸೊ ನಮ್ಮದು ವಾಯುವ್ಯ ಯಾವತ್ತಿಗೂ ಉತ್ತರ ಮತ್ತು ಪಶ್ಚಿಮದ ಮಧ್ಯೆ ಇರುತ್ತೆ. ಆಗ್ನೇಯ ಎಲ್ಲಿರ್ತೈತೆ ರೀ? ಪೂರ್ವ ಮತ್ತು ದಕ್ಷಿಣದ ಮಧ್ಯೆ ಇರುತ್ತೆ. ಬಂತು ನೋಡಿ ಸರ್, ವಾಯುವ್ಯ ಆಗ್ನೇಯ ಇಲ್ಲಿ ಪ್ರಾರಂಭ ಆಗಬೇಕು, ಹಿಂಗೆ 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 ಸುತ್ತಾಡಿ ಕೊನೆಗೆ ಬರೋದು ಇಲ್ಲಿ. ಕ್ಲಿಯರೇ? ನಿಮಗೆ ಕೊಟ್ಟಿರುವಂಥ ಒಂದು ಖಾಲಿ ಹಾಳೆ. ಸೊ ನೋಡ್ತಾ ಹೋಗೋಣ. ಮತ್ತೆ ಮತ್ತೆ ಅವೇ ವಿಚಾರಗಳು ಬರ್ತಾವೆ, ನಾನು ಅಡ್ವಾನ್ಸ್ ಆಗಿ ಹೇಳಿಬಿಟ್ಟಿನಿ, ಏನು ಗೊಂದಲ ಇಲ್ಲಲ್ಲ ಸರ. ಸೊ ನೆಕ್ಸ್ಟ್, ಸೊ ಮೊದಲು ಹೆಗ್ಗುರುತನ್ನು ಹಾಕೋಬೇಕು ಸರ್. ಇದು ಮೊದಲೇದಿದು ನಿಮ್ಮ ಮ್ಯಾಪ್ನಲ್ಲಿ ಏನು ಕೊಟ್ಟಾರಲ್ಲ ಆ ಪ್ರಕಾರ ಈ ಬಾರ್ಡರನ್ನು ಹಾಕೋಬೇಕು. ಮೊದಲ ಹಂತ ನಮ್ಮ ಗಡಿಯನ್ನು ಗುರುತಿಸ್ಕೋಬೇಕು. ಗಡಿಯ ಆಚೆ ಯಾವ್ಯಾವ ಬ್ಲಾಕ್ ಅದಾವ ಅನ್ನುವಂಥದ್ದನ್ನು ಗುರುತಿಸ್ಬೇಕು. ಈ ಕಡೆ ಏನು ರೋಡ್ ಮುಖ್ಯ ರಸ್ತೆ ಎಲ್ಲೈತಿ, ಕಚ್ಚಾ ರಸ್ತೆ ಎಲ್ಲಿದಾವು, ಪಕ್ಕಾ ರಸ್ತೆ ಎಲ್ಲಿದಾವು, ಹೆಂಗೆ ಅಲ್ಲಿ ಮನೆಗಳು ನಿರ್ಮಾಣ ಆಗ್ಯಾವು, ಇದೆಲ್ಲವನ್ನ ಅಲ್ಲಿ ಒಂದು ಕೊಳ ಎಲ್ಲೈತಿ. ಹೀಗೆ ನಿಮ್ಮ ಪ್ರದೇಶಕ್ಕೆ ಸಂಬಂಧಪಟ್ಟಂಗೆ ಈಗಾಗಲೇ ನಿಮ್ಮ ದೃಷ್ಟಿ CC ಕ್ಯಾಮ್ರಾ ನಿಮ್ಮ ಕಣ್ಣು ಎಲ್ಲ ಸೆರೆ ಹಿಡಿದ್ಬಿಟ್ಟೈತಿ. ಆ ಕಣ್ಣು ಸೆರೆ ಹಿಡಿದಿದ್ದನ್ನು ನಾವು ಇಲ್ಲಿ ಏನು ಮಾಡಕತ್ತೀವಿ, ನಾವು ಕೂಡ ರವಿವರ್ಮ ಆಗಕತ್ತೀವಿ. ಬಂತು ಕಟ್ಟಡ ಸಂಖ್ಯೆಯೊಂದಿಗೆ ಎಲ್ಲ ಕಟ್ಟಡಗಳಿಂದ ಇನ್ನು ನಕ್ಷೆಯಲ್ಲಿ ಪ್ರಾರಂಭ ಆಗುತ್ತೆ. ಸೊ ಇಲ್ಲಿ ಏನಾಗುತ್ತೆ ನೋಡ್ತಾ ಹೋಗೋಣ. ನೋಡಿ, ಪ್ರತಿ ಕಟ್ಟಡಕ್ಕೆ ಜನಗಣತಿ ಸಂಖ್ಯೆ ಹೆಂಗೆ ಬರೀಬೇಕು, ಏನು ಮಾಡಬೇಕು ಎಲ್ಲ ಹೇಗೆ ಬರ್ತದೆ ಎಲ್ಲ ಹೇಳ್ಬಿಟ್ಟಿವಿ. ಸೊ ನೆಕ್ಸ್ಟ್ ವಾಸೇತರ ಇವನ್ನೆಲ್ಲ ಬರೆದ್ರಲ್ಲ, ಯಾವ ಆಧಾರದ ಮೇಲೆ ಬರೆದ್ರೆ ಹೇಳ್ರಿ? ಹಾಗೆಲ್ಲ ನಾವು ಕಚ್ಚಾ ಒಂದು ಮಾಡಿದ್ವಲ್ಲ ಸರ್, ಒಂದೇ ಕಟ್ಟಡ, ಪಕ್ಕ, ವಾಸ, ಹೌದಾ, ಇಷ್ಟು ಜನಗಣತಿ ಮನೆ ಅಂತ ಹೇಳ್ಕೊಂಡು ಒಂದು ಲಿಸ್ಟ್ ಮಾಡಿವಲ್ಲ, ಅದ್ರ ಪ್ರಕಾರ ಇದನ್ನು ಬಿಲ್ಡಪ್ ಮಾಡ್ತಾ ಹೋಗ್ಬಿಡ್ಬೋದು ಈಸಿಯಾಗಿ. ಕಟ್ಟಡ ಸಂಖ್ಯೆ ಹೆಂಗೆ ಕೊಡ್ತಾ ಹೋಗ್ತಾ ಇದ್ದಾರೆ ಸರ್? ಒಂದು ಸ್ಪೇರಲ್ಲಿ ಒಂದು ಕೊಟ್ಟಾರ, ವಾಸೇತರ. ಎಸ್, ವಾಸ. ನೋಡ್ರಿ ಹಿಂಗೆ ಬಂದಾರ ಸರ್, ಇಲ್ಲಿಂದ ಸ್ಟಾರ್ಟ್ ಮಾಡ್ಯಾರ ನೋಡ್ರಿ. ಇಲ್ಲಿ ಯಾವೂ ಇಲ್ಲ, ಇಲ್ಲೇ ಬಂದಾರ ಸರ್. ಹಿಂಗೆ ಬಂದರು 2, ಇಲ್ಲಿ ಬಂದರು 3, 4 ಸರ, 4, 5, 6, 7, 8, 9, 10. ಇಲ್ಲಿ ಮುಂದೆ ಹಿಂಗೆ ಹೋಗ್ಬೇಕಂತಾರೆ ಸರ. ಇಲ್ಲಿ ಮನೆ ಇಲ್ಲ ಅವರು. ನಿಮ್ಮ ಇದ್ದು ಅಂದ್ರೆ ಏನು ಮಾಡ್ಬೇಕ್ರಿ? ಮುಂದೆ ಹೋಗ್ಬೇಕು. ಅವರು ಇಲ್ಲ, ಮಾತು ತೋರ್ಸ್ಯಾರ ನೋಡಿ ಸರ್, ಹಿಂಗೆ ಕೆಳಗಿಳಿಸ್ಯಾರ ನೋಡಿ ಸರ್. ಇಲ್ಲಿ ರಿಲ್ಯಾಕ್ಸೇಷನ್ ಬಂದರೆ ಹಿಂಗೆ ಹೋಗಬೇಕು, ಹಿಂಗೆ ಬರಬೇಕು, ಅದು ನಿಮ್ಮ ಏರಿಯಾ ಮೇಲೆ ಡಿಪೆಂಡ್.
ಆದರೆ ಈ ಕ್ರಮವನ್ನು ಬಿಡೋಂಗಿಲ್ಲ. ಆಗ ಇಲ್ಲಿ ಒಂದಾಗನ ಇಲ್ಲೇ ಏನು ಮಾಡಿದ್ರೆ ಸರ್ 2 ಬಂದರು 3 4 ಹಿಂಗೆ 1 2 3 4 ಬರಲಿಲ್ಲ, ನೆನಪಿರಲಿ. ಜಿಗ್ಜಾಗ್ ಹೋದ್ರು 4 5 6 7 ಮಾರ್ಕ್ ತೋರಿಸಿದ್ರು 8 ತೆಳಗ 9 10 ಮತ್ತೆ ತೆಳಗ 11 12 13 14 ನೋಡ್ರಿ 14 ಹತ್ರ ಸರ. ಇಲ್ಲಿ ಈ ಮನೆಯಿಂದ ಪ್ರಾರಂಭ ಮಾಡಿದ್ರೆ ಸೀರಿಯಲ್ ಸಿಗುತ್ತೆ. ಹಾಗಾಗಿ ಇದನ್ನು ಬಿಟ್ಟು ಏನು ಮಾಡಿದ್ರು ಅವರು ಇಲ್ಲಿ ಬಂದರು 15ಕ್ಕೆ 16 17 18 19 20 21 22 23 24 25 26 27 28 26ಕ್ಕೆ 2 ಬ್ರಾಕೆಟ್ ಬರ್ದಾರೆ. ಏನು ಸರ್ ಇದು? 17ಕ್ಕೆ 4 ಬರ್ದಾರೆ. ಏನ್ರಿ ಇದು? 4 ಜನಗಂತಿ ಮನೆ. 20ಕ್ಕೆ 2 ಬರ್ದಾರ ಸರ 26 ಆಯ್ತು. ಸೊ 10 ಬಂದರು 29. ಇಲ್ಲೊಂದು ಮುಖ್ಯ ರಸ್ತೆ ಬಂತು. ಈಗ ಇಲ್ಲಿ ಹಿಂಗೆ ಮಾಡ್ಕೋತ ಹೋದರು. ಈಗ 35 ಮತ್ತೆ ಹಿಂಗೆ ಒಳ್ಳಿದ್ರು 37 38 39 40 ಹಿಂಗೆ ಬಂದ್ರು ಸರ. ಈಗ 47 ಈಗ ಇಲ್ಲೊಂದು 48 ತ್ರಿಭುಜ ತೆಗೆದಾರ. ಹಿಂಗೆ ಅಡ್ಡಗೆರೆ ಹಾಕ್ಯಾರ. ಏನ್ರಿ? ಕಚ್ಚಾ ಮನೆ ವಾಸೇತರ. ಇವೆಲ್ಲ ನಮಗೆ ಕ್ಲಾರಿಟಿ ಯಾವಾಗ ಕೊಡ್ತಾವ್ರಿ? ನಾವು ಪೂರ್ವ ಸಿದ್ಧತೆ ಮಾಡ್ಕೊಂಡಿದ್ರೆ ಮಾತ್ರ ಕೊಡ್ತಾವೆ. ಮತ್ತೆ ಅಲ್ಲಿ ಹೋಗಿ ಅದು ಈ CN 5 ಕಚ್ಚಾ ಇತ್ತ ಪಕ್ಕ ಇತ್ತ ಅಂತ ತಲೆ ಹೊಡ್ಕೊತ ಕುಂದ್ರಬೇಡ. ನಿಮ್ಮ ಹತ್ರ ಎಲ್ಲ ಬರ್ಕೊಂಡು ಬಂದ್ಬಿಟ್ಟಿರಿ. ಕ್ಲಿಯರ್ ಐತ್ರಿ? ಎಸ್. ಇಲ್ಲಿ ಬಂದೆ ಸರ್ ಪ್ರಕಾರ ಇಲ್ಲಿ ಬಿಡಿಬಿಡಿಸಿ ಬರ್ದಾರಲ್ಲ, ಬಿಡಿಬಿಡಿಸಿ ಬರಿಬಾರ್ದು ಅಂತೇಳಿ ಅವು ಮನೆ ಬಿಡಿಬಿಡಿಸಿ ಅದಾವ ಸರ್. ಅವರು ಕುಲ್ಲ ಜಾಗ ಬಿಟ್ಕೊಂತ ಕಟ್ಟ್ಯಾರ ಸರ್. ಅವು ಯಾವುದೇ ಮಣ್ಣಾಡು ಎಲ್ಲ ಇರ್ಬೇಕ್ರೆ ನಮ್ಮ ಕೂಡೆ ಇರ್ತಾವೆ ಸರ್. ಈ ಏನು ಮಾಡ್ರಿ ಇದನ್ನ ಇವು 5 ಇವು ಇಷ್ಟು ಮನೆ ಕೂಡೆ ಇದ್ದು ಅಂದ್ರೆ ಏನು ಸರ್? ಕೂಡೆ ಹಚ್ಚ ಇದನ್ನ ಮಾಡಿ. ಕ್ಲಿಯರೇ ಸರ್? ಓಕೆ ಸರ್. ಒಂದು ಎರೋ ಮಾರ್ಕನ್ನು ಕೊಡ್ತಾ ಹೋಗ್ರಿ. ಈ ಮನೆ ಆಗನ ಇಲ್ಲೇ ಹೋಗ್ಬೇಕಂತೇಳಿ ಮಾರ್ಕಿಂಗ್ ಭಾಳ ಇಂಪಾರ್ಟೆಂಟು. ಈಗ ದೇವಸ್ಥಾನ ಇದ್ರೆ ಅದನ್ನು ಕೂಡ ತೋರಿಸ್ರಿ. ಇಲ್ಲಿ ಬರ್ತಾರೆ ಅವರು ಮಂದಿರ, ನೀವು ಟೆಂಪಲ್ ಟಿ ಅಂತ ಬರೆದ್ರು. ಒಟ್ಟು ನಿಮ್ಮ ಅಂಡರ್ಸ್ಟ್ಯಾಂಡಿಂಗು ಈ ಎಲ್ಲ. ಸೊ ಎಂಡ್ ಪಾಯಿಂಟ್ ಇಲ್ಲಿ ಕೊಟ್ಟಾರ ನೋಡಿ ಸರ್ 125. ಎಲ್ಲಿ ಆಗೈತೆ ಸರ್ ಎಂಡ್ ಪಾಯಿಂಟ್? 4ನೇ ಏರಿಯಾ ಆಗೈತೆ. ಆಗ್ನೇಯಕ್ಕೆ ಆಗೈತಲ್ಲ ಸರ್, ಇಲ್ಲೇ ಆಗೈತಲ್ಲ ಎಂಡ್ ಪಾಯಿಂಟ್. ಮ್ಯಾಪ್ ರೆಡಿ ಆಯ್ತು ಸರ. ಚಂದಾಗ ನಿಮ್ಮ ಹೆಸರು ಬರೀರಿ, ನಿಮ್ದೊಂದು ಸಹಿ ಮಾಡಿರಿ. ಹಾಗೆ ಸೂಪರ್ವೈಸರ್ದು ಅವ್ರದ್ದು ಎಲ್ಲ ಡಿಸಿಗ್ನೇಷನ್ ಎಲ್ಲ ಬರೆದು ಸಹಿ ತಗೋರಿ ಸರ. ಸೊ ಇದಿಷ್ಟು ಲೇಔಟ್ ಮ್ಯಾಪನ್ನು ಹೇಗೆ ತಯಾರಿಸಬೇಕೆನ್ನುವಂಥ ಸುಲಭ ವಿಧಾನವಾಗಿದ್ದು, ಮತ್ತಷ್ಟು ನಮ್ಮ ಜನಗಣತಿಗೆ ಸಂಬಂಧಿಸಿದ ವಿಡಿಯೋಗಳಿಗಾಗಿ ನಮ್ಮ ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ. ನಾನು ಅಪ್ಡೇಟ್ ಮಾಡುವಂಥ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಷನನ್ನು ಸುಲಭವಾಗಿ ಪಡೆದುಕೊಳ್ಳಬಹುದು. ಧನ್ಯವಾದಗಳು.